ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ಈಗಾಗಲೇ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರು ಭರ್ಜರಿ ಪ್ರಚಾರ ಶುರು ಮಾಡಿದ್ದಾರೆ. ಈ ಬಗ್ಗೆ ಶಿರ್ಸಿಯಲ್ಲಿ ಮಾತನಾಡಿದ ಅನಂತಕುಮಾರ್ ಹೆಗಡೆ ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲರ ಮನೆ ಮನೆಗೂ ಹೋಗಿ ನಮ್ಮ ಕಾರ್ಯಕರ್ತರು ಹೋಗಿ ಭರ್ಜರಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಮೊದಲ ಹಂತದ ಚುನಾವಣಾ ಪ್ರಚಾರ ಈಗಾಗಲೇ ಮುಗಿದಿದ್ದು ಎರಡನೇ ಹಂತದ ಪ್ರಚಾರಕ್ಕೆ ಸಿದ್ಧತೆ ನಡೆಸಿದ್ದೇವೆ. ಚುನಾವಣಾ ಒಳಗೆ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೂ 4 ಸುತ್ತು ಭೇಟಿ ಕೊಡ್ತೇವೆ ಅಂತ ಅನಂತಕುಮಾರ್ ಹೆಗಡೆ ಹೇಳಿದರು. ಇನ್ನು ಬಗ್ಗೆ ಅನಂತ್ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರೋ ಚಿಟ್ ಚಾಟ್ ನೋಡೋಣ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ದೇಶದೆಲ್ಲೆಡೆ ಚುನಾವಣಾ ಕಾವು ಹೆಚ್ಚಾಗಿದೆ. ಅದರಂತೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಚುನಾವಣಾ ಕಾವು ಹೆಚ್ಚಾಗೇ ಇದೆ. ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಅವರನ್ನ ಮಾತಾಡ್ಸೋಣ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಕೆನರಾ ಕ್ಷೇತ್ರದಲ್ಲಿ ಇವತ್ತಿನ ಉತ್ತರ ಕನ್ನಡ ಕ್ಷೇತ್ರ ಕಳೆದ 5 ಬಾರಿ ನಮ್ಮ ಜನ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದಿಂದ ಬಿಜೆಪಿಯನ್ನು ಗೆಲ್ಲಿಸಿದ್ದಾರೆ. ಈ ಬಾರಿ ಈ ಮೊದಲು ಎಲ್ಲದಕ್ಕಿಂತ ಹೆಚ್ಚಿನ ಆತ್ಮವಿಶ್ವಾಸದಿಂದ ನಮ್ಮೆಲ್ಲ ಜನ ಹೇಳ್ತಾ ಇದ್ದಾರೆ ಬಿಜೆಪಿ ಮತ್ತೊಮ್ಮೆ ಗೆಲ್ಲುತ್ತೆ ಅಂತ. ಅಂದರೆ ಕಳೆದ ಬಾರಿ 1.5 ಲಕ್ಷ ಲೀಡ್ ಇತ್ತು, ಈ ಬಾರಿ ಎಷ್ಟು ನಿರೀಕ್ಷೆ ಇದೆ ನಿಮ್ಮದು? ಜನ ತೀರ್ಮಾನ ಮಾಡ್ತಾರೆ, ನಾವು ಇವತ್ತು ಅದ್ರ ಬಗ್ಗೆ ಲೆಕ್ಕಾಚಾರ ಮಾಡ್ತಾ ಕೂತ್ಕೊಳ್ಳೋದು ಯಾಕೆ? ಅಂದರೆ ಜನರ ಒಲವು ಬಿಜೆಪಿ ಕಡೆನೇ ಇದೆಯಾ? ಖಂಡಿತವಾಗಿ ಬಿಜೆಪಿ ಗೆಲ್ಲುತ್ತೆ. ಈಗ JDS ಮತ್ತು ಕಾಂಗ್ರೆಸ್ ಸೇರಿ ಒಂದು ಅಭ್ಯರ್ಥಿಯನ್ನು ಹಾಕಿರುವಂಥದ್ದು, ಇದರಿಂದ ಬಿಜೆಪಿಗೆ ಏನಾದ್ರು ಸ್ವಲ್ಪ ಹಿನ್ನಡೆ ಆಗ್ಬೋದಾ? ಯಾವ ಗೊಂದಲವೂ ಇಲ್ಲ, ಯಾವ ಸಮಸ್ಯೆಯೂ ಇಲ್ಲ. ಜನ ಇವತ್ತು ತುಂಬ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ಮತ್ತೊಮ್ಮೆ ಬರಬೇಕು, ದೇಶಕ್ಕೋಸ್ಕರ ವೋಟ್ ಹಾಕ್ತಾ ಇದ್ದೀವಿ, ಬಿಜೆಪಿ ಗೆಲ್ಲಬೇಕು. ಸಾಮಾನ್ಯವಾಗಿ ಈ ಚುನಾವಣೆ ಅಂತಂದರೆ ಪರಸ್ಪರ ಕೆಸರರ ಎರಚಾಡ್ತಕ್ಕಂಥ ಒಂದು ಸಂದರ್ಭ ಇದು. ಅನಾವಶ್ಯಕವಾಗಿ ಕೆಲವರ ತಲೆಯಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಬಹುತೇಕ ಒಬ್ಬ ಕಾರ್ಯಕರ್ತನೂ ಕೂಡ ಆ ಥರ ಸಿಗಲಿಕ್ಕಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಕೇಂದ್ರದಲ್ಲಿ ಎಷ್ಟು ಸೀಟು ಬರ್ಬೋದು ಅಂತ? 350ಕ್ಕೂ ಜಾಸ್ತಿ ಸೀಟ್ಗಳನ್ನು ಗೆದ್ದು ಬಿಜೆಪಿ ಗೆಲ್ಲುತ್ತೆ. ನಿಶ್ಚಿತವಾಗಿ ಬಿಜೆಪಿ ಸರ್ಕಾರವನ್ನೇ ನಾವು ಮಾಡ್ತೀವಿ. ಮೇ 23ಕ್ಕೆ ದೇಶದ ಜನ ನೋಡಲಿಕ್ಕಿದ್ದಾರೆ. ಸರ್, ಈಗ ಎಷ್ಟು ದಿವಸದಿಂದ ಪ್ರಚಾರ ಶುರುವಾಗಿದೆ? ಜಿಲ್ಲೆ ಯಾವ್ಯಾವ ಭಾಗಗಳಿಗೆ ಬಿಜೆಪಿ ಕಾರ್ಯಕರ್ತರು ತಲುಪಿದ್ದಾರೆ ಮತ್ತು ಎಷ್ಟು ಟೀಮನ್ನು ಮಾಡಿದ್ದಾರೆ ಅನ್ನುವಂಥದ್ದು? ನಮ್ಮದು ಯಾವುದೋ ಗುಂಪಿನ ಪ್ರಚಾರ ಅಲ್ಲ, ಇದು ಜನಸಾಮಾನ್ಯರೇ ಇವತ್ತು ಎದ್ದು ಪ್ರಚಾರಕ್ಕೆ ಹೊರಟಿದ್ದಾರೆ. ಪಾರ್ಟಿಯ ಕಾರ್ಯಕರ್ತರು ಕೇವಲ ಒಂದು ಸಂವಹನದ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ಟರೆ ಜನನೇ ಇವತ್ತು ಪ್ರಚಾರವನ್ನು ನಡೆಸಿದ್ದಾರೆ ಒಬ್ಬರಿಂದ ಒಬ್ಬರಿಗೆ. ಇಲ್ಲಿ ಯಾವುದೇ ಒಂದು ಗುಂಪು ಹೋಗುತ್ತೆ, ಎಲ್ಲೋ ಒಂದು ಕಡೆ ಪಾರ್ಟಲ್ಲಿ ಹೋಗುತ್ತೆ, ಪ್ರಚಾರ ಮಾಡ್ತಾನಲ್ಲ. ಕೊಟ್ಟ ಕೊನೆಯ ಮನೆಯ ತನಕನೂ ನಮ್ಮ ಕಾರ್ಯಕರ್ತರು ಹೋಗಿ ತಲುಪಿದ್ದಾರೆ. ಈಗಾಗಲೇ 1 ರೌಂಡ್ ಮುಗಿದಿದೆ, ಈಗ 2ನೇ ರೌಂಡಿಗೆ ಹೋಗಲಿಕ್ಕಿದ್ದಾರೆ. ಚುನಾವಣೆ ಮುಗಿಯೋ ತನಕ ಸುಮಾರು 4 ಸುತ್ತುಗಳಲ್ಲಿ ಎಲ್ಲ ವ್ಯಕ್ತಿಗಳನ್ನು ಕೂಡ ಭೇಟಿ ಆಗ್ತಾರೆ. ಸರ್, ನಾಮಪತ್ರ ಸಲ್ಲಿಕೆ ಯಾವಾಗ? ಪಾರ್ಟಿಯಿಂದ ಈಗಾಗಲೇ ನಿಶ್ಚಯ ಮಾಡಿರುವಂಥದ್ದು 2ನೇ ತಾರೀಕಿನ ದಿನ. ಇದಾಗಿತ್ತು ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಮಾತು. ವಿನಾಯಕ್ ಹೆಗಡೆ ಕಲ್ಮನೆ, TV5 ಶಿರ್ಸಿ.